ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಹಾಸ್ಯ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರವಿ ಇನ್ನೂ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ರವಿ ಫ್ರೆಂಡ್ ಬಂದುಬಿಟ್ಟು, ಏನೋ ಇನ್ನೂ ಕೆಲಸ ಮಾಡ್ತಾ ಇದೆ, ಇವತ್ತು ನಿಮ್ಮದು ಆ್ಯನಿವರ್ಸರಿ ಇನ್ನೂ ಹೋಗಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲ ಕಣೋ, ಆರ್ಡ್ರ್ ತುಂಬಾ ಇದೆ, ಎಲ್ಲ ಮುಗಿಸ್ಬಿಟ್ಟೆ ಹೋಗ್ತೀನಿ ಅಂಥೇಳಿ ರವಿ ಕೆಲಸ ಮಾಡ್ತಾನೆ ಇರ್ತಾನೆ. ಅಲ್ಲಿಯೇ ಆ ಓನರ್ ಮಗಳು ಬರ್ತಾಳೆ ರವಿ ಹತ್ರ. ನೀವು ಇನ್ನೂ ಹೋಗಿಲ್ವಾ, ಇವತ್ತು ನೀವು ಸ್ಪೆಷಲ್ ಡೇ ಹೋಗಬೇಕಿಲ್ವಾ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟು ಹೇಳಿದ್ರೆ ಸರಿ ಬಿಡಿ ಅಂತ ಹೇಳಿಬಿಟ್ಟು ಆ ಹುಡುಗಿ ಹೋಗ್ತಾ ಇರ್ತಾಳೆ. ಹೋಗುವಾಗ ಕಾಲು ಜಾರಿ ಬಿದ್ದುಬಿಡ್ತಾಳೆ. ಆಗ ಏನಾಯಿತು ಮೇಡಮ್ ಅಂತ ಹೇಳ್ತಾನೆ ರವಿ. ಬಿದ್ದುಬಿಟ್ಟೆ ರವಿ ಅಂತ ಹೇಳ್ಬಿಟ್ಟಿರ್ತಾಳೆ. ನನಗೆ ಒಂದು ಕಾಲು ಹೆಜ್ಜೆ ಇಡೋಕ್ಕೂ ಆಗ್ತಾ ಇಲ್ಲ ರವಿ ಅಂಥೇಳಿ ಕೂಕ್ಕೊಳ್ತಾ ಇರ್ತಾಳೆ. ಆಗ ಸರಿ ಮೇಡಮ್ ತಡೀರಿ ಅಂತ ಹೇಳಿಬಿಟ್ಟು ಮಾಡೋ ಕೆಲಸನ ಬಿಟ್ಬಿಟ್ಟು ರವಿ ಅವಳನ್ನ ಎತ್ಕೊಂಡು ಕಾರಲ್ಲಿ ಕೂಡಿಸ್ತಾ ಇರ್ತಾನೆ. ಅವನು ಎತ್ಕೊಂಡಿರೋದನ್ನು ಎತ್ಕೊಳ್ಳೋ ಟೈಮಲ್ಲಿ ಶ್ರುತಿ ಅಲ್ಲಿಗೆ ಬರ್ತಾಳೆ. ಅದನ್ನು ನೋಡಿ ತುಂಬಾ ಕೋಪಕ್ಕೆ ಮಾಡ್ಕೊತಾಳೆ. ಹಾಗೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ರವಿ ಶ್ರುತಿ ಶ್ರುತಿ ಅಂತ ಎಷ್ಟು ಕೂಗಿದ್ರೂ ಅವ್ನು ನಿಲ್ಲೋದೇ ಇಲ್ಲ. ಅವಾಗ ಮೇಡಮನ್ನು ಕಾರಲ್ಲಿ ಕುಂದರ್ಸ್ಬಿಟ್ಟು ಹೋಗ್ತಾರೆ. ನಡೀರಿ ಮೇಡಮ್, ನೀವು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲ ಪರವಾಗಿಲ್ಲ, ನೀವು ಮೊದಲೇ ಅಲ್ಲಿ ಏನಾಗಿದೆ ಅಂತ ನೋಡಿ ಅವಳಿಗೆ ಹೋಗಿ ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಅವಳದು ಇದ್ದಿದ್ದೇ, ನೀವು ನಡೀರಿ ಫಸ್ಟ್ ಅಂತ ಹೇಳ್ತಿರ್ತಾನೆ. ಇಲ್ಲ ಹೋಗಿ ಅಂತ ಹೇಳ್ತಾರೆ. ಆಗ ಅವ್ರು ತುಂಬ ಜಾಸ್ತಿ ಪ್ರೀತಿ ಮಾಡ್ತಾರೋ, ಅವ್ರಿಗೆ ತುಂಬಾ ಕೋಪನೂ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೇಳಿದಾಗ ಆಯಿತು ಮೇಡಮ್ ಸರಿ ಅಂತೇಳಿ ಶ್ರುತಿಯಿಂದನೇ ಹೋಗ್ತಾನೆ. ಆದರೆ ನಿಲ್ಲೋದೇ ಇಲ್ಲ, ಮಾತಾಡೋದು ಇಲ್ಲ. ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಶ್ರುತಿ. ಆಗ ಮನೆಯಲ್ಲಿ ಸೂರ್ಯ ಮೀನನಿಗೆ ಹೊಗಳ್ತಾ ಇರ್ತಾನೆ. ಇವರೆಲ್ಲ ಫಂಕ್ಷನಿಗೆ ರೆಡಿ ಆಗ್ತಾ ಇರ್ತಾರಲ್ವ, ಹಾಗಾಗಿ ಮೀನಾ ನೀನು ಈ ಸೀರೆಯಲ್ಲಿ ಸಖತ್ತಾಗಿ ಕಾಣ್ತಿದ್ಯಾ ಕಣೆ, ಸೂಪರಾಗಿದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಮೀನಾ ಕೇಳ್ತಾಳೆ, ಏನು ಮತ್ತೇನು ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು. ಮೀನಮ್ಮ, ನೀನು ನೋಡೋಕ್ಕೆ ಚಿಕ್ಕ ಹುಡುಗಿ ಥರ ಇದೆಯಾ ಕಣೆ, ಆದರೆ ಮಾತಾಡೋದು ಮಾತ್ರ ಮುದುಕಿ ಥರ ಮಾತಾಡ್ತೀಯಲ್ಲ ಅಂತ ಹೇಳ್ತಾರೆ. ನೀವು ಎಷ್ಟು ಸಲ ಕುಡಿದ್ರೂ ಹಾಗೆ ಸುಮ್ಮನೆ ಇರಬೇಕಲ್ಲ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಯಾಕೆ ಆ ರೀತಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೀರೆ ಹಿಡ್ಕೊಂಡು ಈ ರೀತಿ ಮಾಡ್ತಾ ಇರ್ತಾಳೆ. ಆಗ ಈ ನೆರಿಗೆ ಕರೆಕ್ಟಾಗಿ ಕೂಡ್ತಾನೆ ಇಲ್ಲ ರೀ ಅಂತ ಹೇಳ್ತಾರೆ. ಅಷ್ಟೇ ತಾನೇ ಬಾಯಿಲಿ ಸೈಡ್ಗೆ ಅಂತ ಹೇಳ್ಬಿಟ್ಟು ನೀರಿಗೆ ಸರಿ ಮಾಡ್ತಾ ಇರ್ತಾನೆ. ಸೂರ್ಯ ಅಲ್ಲಿಗೆ ರಂಗನಾಥ್ ಅವರು ಬರ್ತಾ ಇರ್ತಾರೆ. ಎಲ್ಲರೂ ರೆಡಿ ಆದರೆ ಅಂತ ಕೇಳ್ಕೊತ. ಆಗ ಮೀನಾ, ಬಿಡ್ರಿ ಮಾವ ಬಂದರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಯಿತು ಬಿಡು. ಆಗ ಸೂರ್ಯ ಕೇಳ್ತಾನೆ, ಸಕ್ಕರೆ ಎಲ್ಲ ಪೌಡ್ರು ರೆಡಿಯೇನಪ್ಪ ಅಂತ ಹೇಳಿಬಿಟ್ಟು. ಇನ್ನೂ ಇಲ್ಲಪ್ಪ, ಅವಳು ಪೇಂಟ್ ಮಾಡಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆವಾಗ ಸೂರ್ಯ, ಏನಪ್ಪ ನಾವು ಈ ಮನೆಗೆ ಈಗ ಪೇಂಟ್ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ಸಕ್ಕರೆ ಯಾಕಪ್ಪ ಮಾಡಬೇಕು, ಬೇರೆಯವ್ರು ಇರ್ತಾರಲ್ವ ಅಂತ ಹೇಳ್ತಾರೆ. ಮೀನಾ, ರೀ ಪೇಂಟ್ ಹೊಡೆದಂದರೆ ಅದಲ್ಲ, ಅತ್ತೆ ರೋಹಿಣಿ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಮಾವನವರು ಅಂತ ಹೇಳಿಬಿಟ್ಟು. ಓ ಹಂಗೆ, ಹೆಂಗಪ್ಪ ಇವರು ಏನಾದರೂ ಸ್ಪೆಷಲ್ ಡೇ ಇದ್ಬಿಟ್ರೆ ಆಯ್ತು, ಹೆಣ್ಮಕ್ಳು ಅದನ್ನೇ ಮಾಡ್ಕೊಂಡು ತಗೊಂಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಕಿಂಡಲ್ ಮಾಡ್ತಾ ಇರ್ತಾನೆ. ಅವಾಗ ರಂಗನಾಥ್ ಅವ್ರು ಹೇಳ್ತಾರೆ, ಅವ್ರಿಗೂ ಕೂಡ ಇದು ಸ್ಪೆಷಲ್ ಡೇನೇ ಅಲ್ವ ಕಣೋ, ದಿನಾಲು ಮಾಡ್ಕೊತ ಕುಂತ್ಕೊಳ್ಳೋಕ್ಕಾಗುತ್ತಾ, ಈ ರೀತಿ ಇದ್ದಾಗ ಮಾತ್ರ ಅವ್ರು ಆ ರೀತಿ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನಾದರೂ ಇದ್ದರೆ ಈ ಹೆಣ್ಮಕ್ಳದೊಂದು ಗೋಳು ರೆಡಿ ಆಗ್ತಾನೆ ಟೈಮ್ ಕಳೆದ್ಬಿಡ್ತಾರೆ, ಬೇಗ ರೆಡಿಯಾಗಿ ಬರೋದಿಲ್ಲ ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಹ್ಞೂ ಅಂತ ಹೇಳಿಬಿಟ್ಟು ಮುಖ ನೋಡ್ತಿರ್ತಾಳೆ. ಅವಾಗ ಸುಮ್ಮನೆ ಆಗ್ತಾಳೆ. ನಾವು ಚೆನ್ನಾಗಿ ರೆಡಿ ಆದರೆ ನಿಮಗೇನೆ ಗೌರವ ಹೆಚ್ಚು ಅಂಥೇಳಿ ಮೀನೇ ಹೇಳ್ತಾರೆ. ಅದು ಹೆಂಗಮ್ಮ ಅಂತ ಹೇಳಿದ್ರೆ, ನೋಡಿ ಹೆಂಡ್ತಿನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ, ನಿಮ್ಮ ಗೌರವನೇ ಹೆಚ್ಚು ಅಂತ ಹೇಳ್ತಾರೆ. ಅಪ್ಪ ಹಾಗಾದರೆ ಸಕ್ಕರೆಗೆ ಇನ್ನೊಂದು 2 ಕೋಟು ಜಾಸ್ತಿನೇ ಮಾಡ್ಕೊ ಅಂತ ಹೇಳ್ತಾನೆ. ಸುಮ್ಮನೆರಪ್ಪ, ಹೀಗೆ ನೋಡೋಕ್ಕಾಗಲ್ಲ, ಇನ್ನು ಭದ್ರಿಕಾಳಿ ಆಗ್ಬಿಡ್ತಾಳೆ, ಕೇಳಿಸ್ಕೊಂಡ್ರೆ ಸುಮ್ಮನೆ ಇರೋ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಎಲ್ಲರೂ ರೆಡಿಯಾಗಿಬಿಟ್ಟು ಹಾಲ್ಗೆ ಬರ್ತಾರೆ. ಆಗ ಶಾಂತಿ, ರವಿ ಬಾರೋ, ಎಷ್ಟೊತ್ತು ರೂಮಲ್ಲಿ ಇರ್ತೀಯ, ಹೊರಗೆ ಬಾರೋ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ರವಿ ಒಬ್ಬನೇ ಬರ್ತಾನೆ. ಶಾಂತಿ, ಎಲ್ಲೋ ಇನ್ನೂ ರೆಡಿಯಾಗಿಲ್ಲಲ್ಲೋ, ಶ್ರುತಿ ಎಲ್ಲಿದ್ದಾಳು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ಇಲ್ಲಮ್ಮ ಅಂಥೇಳಿ ಹ್ಞೂ ಅಂಥೇಳಿ ಹೇಳ್ತಾ ಇರ್ತಾನೆ. ಆಗ ಮೀನಾ, ಸೂರ್ಯ ಏನಾಯಿತು, ಇನ್ನೂ ರೆಡಿಯಾಗಿಲ್ವಾ, ಎಲ್ಲೋಗಿದ್ದಾರೆ ಶ್ರುತಿಯವರು ಅಂಥೇಳಿ ಮೀನಾ ಕೇಳಿದಾಗ, ಇಲ್ಲ ಅದಕ್ಕೆ ಅವರು ಮನೆಯಲ್ಲೇ ಇಲ್ಲ ಅಂತ ಹೇಳ್ತಾರೆ. ಆಗ ಮನೆಯಲ್ಲಿಲ್ವಾ, ಎಲ್ಲೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗಾಬರಿ ಆಗ್ತಾರೆ. ಇಲ್ಲಪ್ಪ, ಅವಳಿಗೆ ಡಬ್ಬಿಂಗ್ ಇದೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಲು ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಇದೇನೇನು ಯಾವಾಗಲೂ ಡಬ್ಬಿಂಗ್ ಅಂತಿರ್ತಾಳೆ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು, ಏನಪ್ಪ ಇದನ್ನೆಲ್ಲ ಅರೇಂಜ್ಮೆಂಟ್ ನೀವೇ ಮಾಡಿದ್ರೆ, ಇವತ್ತು ನಿಮ್ಗೆ ಸ್ಪೆಷಲ್ ಡೇ, ಇವತ್ತಾದರೂ ರಜೆ ತೊಗೋಬೇಕಲ್ವಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ರಜೆಯಲ್ಲೇ ಇದ್ದೀವಪ್ಪ, ಸಡನ್ನಾಗಿ ಈಗ ಬಂತು ಅಂಥೇಳಿ ಹೋದ್ಲು. ಮನೋಜ ಹೇಳ್ತಾನೆ, ನಾನೇ ದೊಡ್ಡ ಬಿಸ್ನೆಸ್ ಮ್ಯಾನು, ನಾನೇ ಒಂದಿನ ರಜೆ ಹಾಕಿ ನಿಮ್ಮ ಫಂಕ್ಷನ್ ಅಟೆಂಡ್ ಮಾಡ್ತಾಯಿದ್ದೀನಿ, ನಿಮಗೇನಪ್ಪ ಅಂಥದ್ದು ಕೆಲಸ ಅಂತೇಳ್ಬಿಟ್ಟು ಹೇಳ್ತಿರ್ತಾನೆ. ಆಗ ಸೂರ್ಯ, ಇವನೊಂದು ಎಲ್ಲರ ಮುಂದೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊತ ಓಡಾಡ್ತಾನೆ ಅಂತೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ಶಾಂತಿ, ಎಲ್ಲರೂ ಹೋಗೋಣ ಬರ್ರಿ ಅಂತ ಹೇಳ್ತಾಳೆ.
ರವಿ ಹೇಳ್ತಾನೆ, ನೀವೆಲ್ಲರೂ ಹೊರಡಿ, ನಾನು ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗ್ತಾನೆ. ಅಲ್ಲಿಗೆ ಸೂರ್ಯ ಮತ್ತು ಮೀನಾ, ಏನಾದರೂ ಸಮಸ್ಯೆ ಏನಾಯಿತು ಹೇಳು ಅಂತ ಹೇಳ್ತಾರೆ. ಅವಾಗ ಎಷ್ಟು ಕೇಳಿದ್ರು ಹೇಳೋದಿಲ್ಲ. ಆಮೇಲೆ ಹೇಳ್ತಾನೆ ಮೀನಾ ಹತ್ರ, ಹಾಗಾದರೆ ಅವಳಿಗೆ ಫೋನ್ ಹಚ್ಚಿ ಕೇಳ್ಬೋದಿತ್ತಲ್ವಾ, ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ನೀನು ಅವ್ರ ಜೊತೆಗೆ ಹೋಗು, ನಾನು ಮೈಕಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತೇಳಿ ಸೂರ್ಯ ಹೇಳ್ತಾನೆ. ಇಲ್ಲ ಕಣೋ, ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತೇಳಿ. ಆಯ್ತಪ್ಪ, ನಾನು ಕರ್ಕೊಂಡು ಬರ್ತೀನಿ, ನೀನು ಹೋಗಿರು ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲರನ್ನೂ ಕಳಿಸ್ತಾರೆ. ಆಗ ಅಲ್ಲಿಗೆ ಹಾಲ್ಗೆ ಹೋದ್ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರೆ. ಅದನ್ನು ನೋಡಿ ರವಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಆಗ ಅವ್ರ ಅಮ್ಮನ ಕರೆದ್ಬಿಟ್ಟು ಹೇಳ್ತಾನೆ, ಅಮ್ಮ, ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಅಲ್ಲ ಕಣೋ, ಶ್ರುತಿನೂ ಬರಲಿ, ಆಮೇಲೆ ಮಾಡೋಣ, ಈಗ ಮೊದಲು ಅದನ್ನು ಮಾಡ್ರಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಅವರು ಸ್ಟೂಡೆಂಟ್ನೆಲ್ಲ ಕರೆದು, ಶಾಂತಿ, ನಿಮ್ಗೆ ಇಷ್ಟ ಬಂದಿದ್ದು ಡ್ಯಾನ್ಸ್ ಮಾಡಿ, ಆಮೇಲೆ ಬೇಕಾದರೆ ಭರತನಾಟ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾಳೆ. ಅವಾಗ ಶೀಲಾ ಮತ್ತು ವಾಸುದೇವರು ಕೂಡ ಬರ್ತಾರೆ. ಏನು ಬಿಗ್ರೆ, ಆರಾಮಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ರವಿ ಕೂಡ ಮಾತಾಡ್ತಾರೆ. ಆದರೆ ರವಿ ಟೆನ್ಷನ್ ಇರೋದ್ರಿಂದ ಮಾತಾಡದೆ ಹಾಗೆ ಒಳಗೆ ಬಂದುಬಿಡ್ತಾನೆ. ಆಗ ಶೀಲಾ ಅವರು ಶಾಂತಿ ಹತ್ರ ಹೇಳ್ತಾರೆ, ಏನಾದರೂ ಸಮಸ್ಯೆನ ಅಳಿಯಂದ್ರು ಮಾತಾಡಿಸಿದ್ರು, ಹಾಗೆ ಬಂದುಬಿಟ್ರು ಅಂತ ಹೇಳ್ತಾನೆ. ಓ ಹೌದಾ, ಅವನಿಗೆ ಕೇಳಿಸಿರಂಗಿಲ್ಲ ಅಂತ ಹೇಳ್ಬಿಟ್ಟು ರವಿ ಹತ್ರ ಬಂದು, ಏನೋ ನಿಮ್ಮ ಮತ್ತೆ ಬಂದು ಮಾತಾಡಿಸಿದ್ರೆ ಮಾತಾಡಿಲ್ವಂತೆ, ಬಾ ಮಾತಾಡು ಅಂತ ಹೇಳಿಬಿಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಹಾಗೆ ಮಾತಾಡಿಸ್ತಾರೆ. ಚೆನ್ನಾಗಿದೆ, ಇವತ್ತು ಶ್ರುತಿ ಎಲ್ಲಂದ್ರೆ ಏನೋ ಡಬ್ಬಿಂಗ್ ಇದೆ ಅಂತ ಹೇಳಿಬಿಟ್ಟು ಹೋಗಿದ್ದಾಳೆ ಅಂತ, ಇವತ್ತುನಾ ಅಂತ ಹೇಳಿ ಕೇಳ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಡಬ್ಬಿಂಗ್ ಇಡೋ ಅದು ರೂಮ್ಗೆ ಹೋಗ್ತಾರೆ. ಅವರು ಅಲ್ಲಿ ಸ್ಟುಡಿಯೋಕ್ಕೆ ಹೋದಾಗ ಅಲ್ಲಿ ಶ್ರುತಿ ಇರುವುದಿಲ್ಲ. ಅವರು ಇನ್ನೊಂದು ಸ್ಟುಡಿಯೋ ಹತ್ರ ಹೋಗಿರ್ಬೋದು ಅಂಥೇಳಿ ಆ ಅಡ್ರೆಸ್ ಕೊಡ್ತಾರೆ. ಆ ಸ್ಟುಡಿಯೋ ಹತ್ರ ಹೋಗಿ ಹುಡುಕ್ತಾ ಇರ್ತಾರೆ. ಅಲ್ಲಿ ಕೂಡ ಇರುವುದಿಲ್ಲ. ಅಲ್ಲೊಬ್ಬರು ಹೇಳ್ತಾರೆ, ಸಂಗೀತ ಅಸ್ಟೇಟ್ ಅವರು, ಈಗ ತಾನೇ ಹೋದ್ರು ಸರ್, ಒಂದು 10 ನಿಮಿಷ ಆಯಿತು, ಅಲ್ಲಿ ಯಾರ ಹತ್ರನೂ ಮಾತಾಡ್ತಾಯಿದ್ರು, ಏನೋ ಲಾಯರ್ ಅಂಥೇಳಿ ಹೇಳ್ತಾಯಿದ್ರು ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಅವ್ರದ್ದು ಲಾಯರ್ದು ಅಡ್ರೆಸ್ ಇದ್ದರೆ ಕೊಡ್ತೀರಾ ಸ್ವಲ್ಪ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆಗ ಅಡ್ರೆಸ್ ಕೊಡ್ತಾರೆ. ಅಲ್ಲಿಗೆ ಸೂರ್ಯ, ಮೀನಾ ಮತ್ತೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇ ಶ್ರುತಿ ಕುಂತಿರ್ತಾಳೆ. ಆಗ ಮೀನಾ ಹೇಳ್ತಾಳೆ, ಶ್ರುತಿ, ಏನು ನೀವು ಇಲ್ಲಿ ಕುಂತಿದ್ದೀರಾ ಅಂತೇಳಿ, ನಿಮ್ಮನ್ನು ಹುಡುಕ್ತಾ ಇರೋ ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಶ್ರುತಿ, ಹೌದಾ, ನೀವೇನು ಇಲ್ಲಿ ನನ್ನನ್ನು ಯಾಕೆ ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನು ಶ್ರುತಿ, ನೀವು ಇವತ್ತು ಫಂಕ್ಷನ್ ಇಟ್ಕೊಂಡು ಇಲ್ಲಿ ಬಂದು ಕುಂತಿದ್ದೀರಲ್ಲ, ನೀವು ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ರವಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅವನೆಲ್ಲ ಮೋಸಗಾರ, ನನಗೆ ಚೀಟಿಂಗ್ ಮಾಡಿದ್ದಾನೆ ಅವನು ಅಂತ ಹೇಳ್ತಾಳೆ ಶ್ರುತಿ. ಮೀನಾ ಅವಾಗ, ರವಿ ಅಂತವರಲ್ಲ ಶ್ರುತಿ, ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ಇಲ್ಲ, ಅವ್ನು ನನ್ನ ಚೀಟಿಂಗ್ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಡ್ರೈವರ್ಸ್ ಕೊಡಬೇಕಂತಾನೆ ನಾನು ಈ ಲಾಯರ್ ಹತ್ರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ಅಲ್ಲಿ ಡ್ಯಾನ್ಸ್ ಕೂಡ ಶಾಂತಿ ಮತ್ತು ಸ್ಟೂಡೆಂಟ್ ಎಲ್ಲರೂ ಮಾಡ್ತಿರ್ತಾರೆ. ಹಾಗೆ ಕಸ್ತೂರಿ, ಶಾಂತಿ ಕೂಡ ಮಾಡ್ತಾರೆ. ಆಗ ಶಾಂತಿ ಬಂದು ಶೀಲಾ ಅವ್ರನ್ನೂ ಕೂಡ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ಒನ್ಸ್ ಮೋರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ವಾಸುದೇವನಿಗೆ ಅದನ್ನೆಲ್ಲ ನೋಡೋಕ್ಕೆ ಇಷ್ಟನೇ ಇರಲ್ಲ. ಅವ್ರ ಹೆಂಡತಿ ಹತ್ರ ಹೇಳ್ತಾ ಇರ್ತಾನೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ.